ಕಂಪ್ಲಿ ತಾಲೂಕಿನ ಮೆಟ್ರಿ ಬಳಿಯ ಚಿನ್ನಾಪುರ ಗುಡ್ಡಕ್ಕೆ ಬೆಂಕಿ ತಗುಲಿದೆ. ಸಂಜೆ 7 ಗಂಟೆಯಿಂದ ಹೊತ್ತಿ ಉರಿತಾ ಇದೆ ಗುಡ್ಡ. ಈಗಾಗಲೇ 3ರಿಂದ 4 ಕಿಲೋಮೀಟರ್ನಷ್ಟು ಬೆಂಕಿ ಆವರಿಸಿಕೊಂಡಿದೆ. ಸಂಜೆ 7 ಗಂಟೆಯಿಂದ ಈ ಬೆಂಕಿ ಹೊತ್ತಿ ಉರಿತಾ ಇರೋದು. ಈಗಾಗಲೇ 3ರಿಂದ 4 ಕಿಲೋಮೀಟರ್ನಷ್ಟು ಬೆಂಕಿ ಆವರಿಸಿದೆ. ಗುಡ್ಡದಲ್ಲಿವೆ ಕರಡಿ, ಚಿರತೆ, ನವಿಲುಗಳು ಹೀಗೆ ಅನೇಕ ಕಾಡು ಪ್ರಾಣಿಗಳು ಅಲ್ಲಿವೆ. ಭಾರಿ ಪ್ರಮಾಣದ ಬೆಂಕಿಯಿಂದ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹಾನಿಯಾಗುವ ಭೀತಿ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೂ ಸಹ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಂಪ್ಲಿ ತಾಲೂಕಿನ ಮೆಟ್ರಿ ಬಳಿಯ ಚಿನ್ನಾಪುರ ಗುಡ್ಡಕ್ಕೆ ಬೆಂಕಿ ತಗುಲಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಅಲ್ಲಿ ಬೆಂಕಿ ಆವರಿಸಿಕೊಂಡಿದೆ ಅಂತ. ಇನ್ನ ಇಲ್ಲಿ ಭಾರಿ ಪ್ರಮಾಣದ ಬೆಂಕಿಯಿಂದ ಅಲ್ಲಿರುವಂತಹ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹಾನಿಯಾಗುವಂತಹ ಭೀತಿ ಎದುರಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೂ ಸಹ ಅವರು ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಆರೋಪ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯರು. ಇನ್ನ ಗುಡ್ಡದಲ್ಲಿ ಕರಡಿ, ಚಿರತೆ, ನವಿಲುಗಳು ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳು, ಪಕ್ಷಿಗಳು ಅಲ್ಲಿವೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಸದ್ಯ ಅಂದ್ರೆ ಸಂಜೆ 7 ಗಂಟೆಗೆ ಬೆಂಕಿ ತಗುಲಿರೋದು, ಈಗಲಾದ್ರೂ ಆರಿಸುವಂತಹ ಕೆಲಸ ಆಗಿದೆಯಾ ಹೇಗೆ? ಅರ್ಪಿತ, ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಇದುವರೆಗೂ ಸಹಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರು ಸಹಿತ ಸ್ಥಳಕ್ಕೆ ಬಂದಿಲ್ಲ. ಮತ್ತೆ ಅದ್ರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಸಹಿತ ಬಂದಿಲ್ಲ. ಯಾಕಂದ್ರೆ ಗ್ರಾಮಸ್ಥರು ಪದೇ ಪದೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗ್ಲೂ ಸಹಿತ ಅವ್ರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ಇದೇ ಕಾರಣಕ್ಕೋಸ್ಕರ ಕಳೆದ 4 ಗಂಟೆಗಳಿಂದಲೂ ಸಹಿತ ಈ ಬೆಟ್ಟ ಕಂಪ್ಲೀಟ್ ಆಗಿ ಹೊತ್ತಿ ಉರಿತಾ ಇದೆ. ಅಲ್ಲಿ ಪ್ರಮುಖವಾಗಿ ಅಂದ್ರೆ ಏನು ಆ ಒಂದು ಗುಡ್ಡ ಇದೆ, ಕಂಪ್ಲಿ ಮೆಟ್ರಿ ಪಕ್ಕದಲ್ಲಿರ್ತಕ್ಕಂಥ ಚಿನ್ನಾಪುರ ಗುಡ್ಡ ಏನಿದೆ, ಅಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಕರಡಿ, ಚಿರತೆ, ನವಿಲುಗಳು ಸೇರಿದಂತ ಅನೇಕ ಕಾಡು ಪ್ರಾಣಿಗಳಿವೆ. ಹೀಗಾಗಿ ಅದು ಕಾಡು ಪ್ರಾಣಿಗಳು ಆ ಒಂದು ಜೀವ ಸಂಕುಲಕ್ಕೆ ಸಂಚಕಾರ ಬರ್ಬೋದು ಅನ್ನುವಂತ ಆತಂಕ ಇದೀಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಲ್ಲಿ ಕೂಡ ಆವರಿಸಿದೆ. ಆದ್ರೆ ಇದುವರೆಗೂ ಸಹಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರು ಸ್ಥಳಕ್ಕೆ ಬಂದಿಲ್ಲ, ಬೆಂಕಿ ನಂದಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾನೆ. ಹೀಗಾಗಿ ಇರ್ತಕ್ಕಂಥ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಅಂದ್ರೆ ಒಂದು ಕಾಡಿನ ಒಂದು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದಾಗ ತಕ್ಷಣದಿಂದಲೇ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅವರು ಸಹಿತ ಮಾಹಿತಿ ಕೊಟ್ಟು ಅವ್ರ ಜೊತೆ ಕೈ ಜೋಡಿಸಿ ಅದನ್ನ ನಂದಿಸುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿದೆ. ಸುಮಾರು 3ರಿಂದ 4 ಕಿಲೋಮೀಟರ್ಗಳವರೆಗೂ ಸಹಿತ ಈ ಒಂದು ಬೆಂಕಿ ವ್ಯಾಪಿಸಿದೆ. ಇದನ್ನ ಆರಿಸುವಂತ ಕೆಲಸಕ್ಕೆ ಇದುವರೆಗೂ ಮುಂದಾಗಿಲ್ಲ. ಹೀಗಾಗಿ ಸಹಜವಾಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಪಿತಾ, ಧನ್ಯವಾದ ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.